ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಸೌಪ್ತಿಕ ಪರ್ವ, ಇದರಲ್ಲಿ ಕುಹಕೋಪಾಯ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ದುರ್ಯೋಧನನ ಆಜ್ಞಾನುಸಾರ ಕೃಪರು ಅಶ್ವತ್ಥಾಮನಿಗೆ ಪಟ್ಟ ಕಟ್ಟಿದರು. ಸೂರ್ಯನು ಪಡುವಣಗಡಲಲ್ಲಿ ಮುಳುಗಿದೊಡನೆಯೇ ಕೌರವನನ್ನು ಬಿಟ್ಟು ಆಚಾರ್ಯರಾದ ಅಶ್ವತ್ಥಾಮ, ಕೃಪಾ ಮತ್ತು ಕೃತವರ್ಮರು ಹೊರಟು ಒಂದು ಸಣ್ಣ ವಿಪಿನವನ್ನು ಹೊಕ್ಕರು. ಪಾಂಡವರ ನಿರ್ನಾಮ ಮಾಡುವ ಪ್ರತಿಜ್ಞೆ ಅವರಲ್ಲಿ ಒಳಗಿಂದೊಳಗೆ ಕುದಿಯುತ್ತಿತ್ತು. ಯೋಧತ್ರಯರು ಅರಣ್ಯ ಪ್ರದೇಶದಲ್ಲಿ ಕುದುರೆಗಳನ್ನು ವಿಶ್ರಾಂತಿಗೋಸ್ಕರ ನಿಲ್ಲಿಸಿ ಅಲ್ಲಿಯೇ ಕುಳಿತು ಆಲೋಚಿಸಲು ಪ್ರಾರಂಭಿಸಿದರು. ಮೂವರು ಛಲದಿಂದ ನಡುಗುತ್ತಿದ್ದರು. ಅವರ ಅಸಹನೆಯ ಕಟ್ಟೆ ಒಡೆಯಿತು. ವಿವಿಧ ವೃಕ್ಷಗಳಿಂದ ಪಕ್ಷಿಗಳಿಂದ ಆವೃತವಾಗಿದ್ದ ಆ ಅರಣ್ಯದಲ್ಲಿ ಮನಸ್ಸನ್ನು ತಣಿಸುವ ಪ್ರಶಾಂತ ವಾತಾವರಣವಿದ್ದರೂ ಅವರಿಗೆ ಎಲ್ಲಿಯ ಶಾಂತಿ. ಆಲದ ಮರದ ಬಳಿಯಲ್ಲಿ ಹರಿಯುವ ತೊರೆಯೊಂದರಲ್ಲಿ ಸ್ನಾನವನ್ನು ಮಾಡಿ ಆಚಮನ ಸಂಧ್ಯಾವಂದನೆಯನ್ನು ಮುಗಿಸಿದಾಗ ಕತ್ತಲೆ ಕವಿಯಿತು. ನಿಶೆಯಲ್ಲಿ ಸಂಚರಿಸುವ ಮೃಗಗಳು ತಮ್ಮ ಗವಿ ಗುಹೆಗಳಿಂದ ಹೊರಬಿದ್ದವು. ಆಯಾಸ ಹೊಂದಿದ ಕೃಪಾಚಾರ್ಯ ಮತ್ತು ಕೃತವರ್ಮನಿಗೆ ವಿಶ್ರಾಂತಿಯ ಅವಶ್ಯಕತೆ ಇತ್ತು. ಹಸ್ತಿನಾವತಿಯ ಅರಮನೆಯ ಆಶ್ರಯದಲ್ಲಿ ಬೆಳೆದ ಆ ಪರಾಕ್ರಮಿಗಳಿಗೆ ರಾಜವೈಭವೋಪೇತವಾದ ಅಶನ ವಸನಗಳು ತಪ್ಪಿ ಹೋಗಿದ್ದವು. ಹಂಸತೂಲಿಕಾತಲ್ಪದ ಬದಲಾಗಿ ಕಲ್ಲು ಮುಳ್ಳು ಬಂಡೆಗಳಿಂದ ಕೂಡಿದ ನೆಲವೇ ಹಾಸಿಗೆಯಾಯಿತು. ಪಾಂಡವ ವಿನಾಶಕ್ಕೆ ದಾರಿಯನ್ನು ಹುಡುಕುವುದರಲ್ಲಿ ಚಿಂತಾಮಗ್ನರಾಗಿದ್ದರು. ಬುದ್ಧಿ, ಚಿತ್ತ, ದೇಹ ಈ ಮೂರನ್ನೂ ಕೌರವನ ಸಂತಸಕ್ಕಾಗಿಯೇ ಅರ್ಪಿಸಿದ ಕೃತವರ್ಮ ಕೃಪರಿಗೆ ಮಿತಿಮೀರಿದ ಆಯಾಸದಿಂದಾಗಿ ನಿದ್ದೆಯ ಜೋಂಪು ಹತ್ತಿತು. ಅಶ್ವತ್ಥಾಮಾಚಾರ್ಯರು ದಣಿದಿದ್ದರೂ ಆಂತರ್ಯದಲ್ಲಿ ಕ್ರೋಧವು ಹೆಪ್ಪುಗಟ್ಟಿರುವುದರಿಂದ ನಿದ್ದೆ ಬಾರದೆ ಭಯಾನಕವಾದ ಅರಣ್ಯವನ್ನು ನೆಟ್ಟ ದೃಷ್ಟಿಯಿಂದ ವೀಕ್ಷಿಸಿದರು. ಕರಾಳ ರಾತ್ರಿಯನ್ನು ಅವನ ನೋಟವು ಸೀಳುವಂತಿತ್ತು. ಚಿರಂಜೀವಿಯಾದ ಆಚಾರ್ಯ ಸುಕುಮಾರನು ಕಾಗೆಗಳ ಸಮೂಹವಿರುವ ಸಮೀಪದ ವಟವೃಕ್ಷದತ್ತ ದೃಷ್ಟಿ ಹರಿಸಿದನು. ಪಕ್ಷಿ ಸಂಕುಲವು ಆಕಾಶದಲ್ಲಿ ಹಾರಿ ದಣಿದಿರುವುದರಿಂದ ಆ ರಾತ್ರಿ ಎಂದಿನಂತೆ ನಿರ್ಭಯವಾಗಿ ನಿದ್ರೆ ಮಾಡುತ್ತಿದ್ದವು. ಅವುಗಳ ನಡುವೆ ಗೂಬೆಯೊಂದು ಗೋಚರಿಸಿತು. ಕೊಕ್ಕು ಉಗುರು ದುಂಡಗಾಗಿ ನೀಲವಾಗಿ ಬೂದು ಮತ್ತು ಕಂದು ಹಳದಿ ಬಣ್ಣದಿಂದಿತ್ತು. ಉಲೂಕವು ಮರದ ಬಳಿ ಬಂದು ಮೃದುವಾಗಿ ಹೆಜ್ಜೆಗಳನ್ನಿಟ್ಟು ಯಾವ ಪಕ್ಷಿಯ ಕಣ್ಣಿಗೂ ಬೀಳದಂತೆ ಕಾಗೆಗಳನ್ನು ಕುಕ್ಕಲಾರಂಭಿಸಿತು. ಕೆಲವು ಕಾಗೆಗಳ ರೆಕ್ಕೆ ಹರಿಯಿತು. ಅನೇಕ ಕಾಗೆಗಳಿಗೆ ಗಾಯಗಳಾಯಿತು. ರಾತ್ರಿಯಾದುದರಿಂದ ಅವುಗಳಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ. ಅರಚುತ್ತ ನೆಲದ ಮೇಲೆ ಬಿದ್ದು ನೂರಾರು ಕಾಗೆಗಳು ಕೊಲ್ಲಲ್ಪಟ್ಟವು. ಒಂದೇ ಗೂಬೆಯು ಕೇವಲ ತನ್ನ ಕುತಂತ್ರದಿಂದಾಗಿ ತನ್ನ ನೂರಾರು ಶತ್ರುಗಳನ್ನು ಕೆಡವಿ ಅವುಗಳ ಅವಯವಗಳನ್ನು ಕತ್ತರಿಸಿ ಉದ್ದೇಶವನ್ನು ಸಾಧಿಸಿತು. ಬುದ್ಧಿವಂತನಾದ ಅಶ್ವತ್ಥಾಮನು ಆ ಘಟನೆಯನ್ನು ವೀಕ್ಷಿಸಿ ಆಲೋಚಿಸಿದನು. ಮೋಸದಿಂದಾಗಿ ಜಯ ಸಾಧಿಸಲು ಸುಲಭ ಸಾಧ್ಯವೆಂದು ಮನಸಾ ಇಚ್ಛಿಸಿದನು. ಬಲಿಷ್ಠರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕುಹಕದ ಮೂಲಕ ಗುರಿಯನ್ನು ಸಾಧಿಸುವ ಮಾರ್ಗವನ್ನು ಶೋಧಿಸಿಕೊಂಡನು. ಜಯವೇ ಏಕಮೇವ ಉದ್ದೇಶವಾದುದರಿಂದ ಅನುಸರಿಸಬೇಕಾದ ದಾರಿ ಮುಖ್ಯವಲ್ಲವೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು. ಅರೆಕ್ಷಣ ಗೂಬೆಯು ನಡೆಸಿದ ಉಪಾಯ ಚಿತ್ತದಲ್ಲಿ ಚಿತ್ರಿಸಲ್ಪಟ್ಟಿತು. ಮುಂದಿನ ವಿಷಯ ಕೃಪಾ ಅಶ್ವತ್ಥಾಮ ಸಂವಾದ. ಈ ಹಿಂದೆ ತಂದೆಯನ್ನು ಕೊಲ್ಲುವುದರಲ್ಲಿ ಪಾಂಡವರು ಅನುಸರಿಸಿದ ದಾರಿ, ತಾನು ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದಾಗ ಧರ್ಮಜ ಮತ್ತು ಸಹೋದರರು ಶರಣಾದ ಪಾಂಡುಪುತ್ರರಿಗೆ ಇವೆಲ್ಲ ಏನಕೇನ ಉಪಾಯದಿಂದ ಜಯವನ್ನು ಸಾಧಿಸುವ ವಿಧಾನವನ್ನು ತೋರಿಸಿಕೊಟ್ಟಿದೆ. ಮೋಸವಾದರೂ ಚಿಂತಿಲ್ಲ, ಖಂಡಿತ ಜಯಗಳಿಸಬೇಕಾಗಿದೆ ಎಂದು ಅಶ್ವತ್ಥಾಮನು ಮನಸಾರೆ ನಿಶ್ಚಯಿಸಿದನು.
ಗೂಬೆಯು ಗುರುವಿನೋಪಾದಿಯಲ್ಲಿ ತನಗೆ ಉಪದೇಶವನ್ನಿತ್ತಿತು ಎನ್ನುತ್ತಾ ಅರೆಗಳಿಗೆ ಹಿಗ್ಗಿದನು. ಸಂತಸದಿಂದ ಉಕ್ಕಿ ನಲಿದಾಡುತ್ತಿರುವ ಪಾಂಚಾಲ ಸಹಿತ ಪಾಂಡವರನ್ನು ರಾತ್ರಿಯೇ ಮುಗಿಸಲು ನಿರ್ಧರಿಸಿ ತನ್ನ ಸೋದರ ಮಾವನಾದ ಕೃಪಾಚಾರ್ಯನನ್ನು ಮತ್ತು ಯಾದವ ವೀರನಾದ ಕೃತವರ್ಮನನ್ನು ಎಚ್ಚರಿಸಿದನು. ಸಂಭವಿಸಿದ ಘಟನೆಯನ್ನು ವಿವರಿಸಿ ಕುಪಿತ ಬುದ್ಧಿಯನ್ನು ಆಗಿಂದಾಗ್ಗೆ ಸಮರ ಸಮಯದಲ್ಲಿ ಪ್ರದರ್ಶಿಸಿದ ಪಾಂಡುಜಾತರನ್ನು ಮೋಸ ಮಾರ್ಗದಿಂದ ಕೊಲ್ಲಬೇಕಾಗಿರುವುದನ್ನು ಅವರಿಗೆ ಮನದಟ್ಟು ಮಾಡಿದನು. ಮಹಾಶಯರೇ, ಮುಯ್ಯಿಗೆ ಮುಯ್ಯಿ ತೀರಿಸುವ ಕಾಲ ಒದಗಿ ಬಂದಿದೆ. ಕಿರೀಟಧಾರಿಯಾಗಿ ಸಿಂಹಾಸನವನ್ನೇರಿ ಜನಕೋಟಿಯನ್ನು ಆಳುತ್ತಿದ್ದ ದುರ್ಯೋಧನನನ್ನು ಭೀಮನು ವಂಚನೆಯಿಂದ ಕೊಂದಿದ್ದಾನೆ. ವಂಚನೆಗೆ ವಂಚನೆಯೇ ಸರಿಯಾದ ಉತ್ತರ. ಸೋದರಳಿಯನ ಮಾತುಗಳನ್ನು ಆಲಿಸಿದ ಕೃಪರು ವಿಮರ್ಶಿಸಿ ಉತ್ತರಿಸಿದರು. ಪುರುಷನು ಹಲವಾರು ಆಶಾಗೋಪುರಗಳನ್ನಿಟ್ಟುಕೊಂಡು ಮುನ್ನುಗ್ಗಬಹುದು, ಆದರೆ ಪ್ರಯತ್ನವೊಂದೇ ಜಯವನ್ನು ತರಲಾರದು. ಕಣ್ಣಿಗೆ ತೋರದ ದೈವ ಒಂದಿದೆ. ಜೀವನ ರಣದಲ್ಲಿ ವಿಧಿಯ ಬಲ ಒಂದು ಕಡೆ ಇದೆ, ಜಾಣ್ಮೆಯ ಬಲ ಇನ್ನೊಂದು ಕಡೆ ಇರುತ್ತದೆ. ದೈವದ ಅನುಗ್ರಹವಿಲ್ಲದೆ ಯಾವುದೂ ಸಿದ್ಧಿಸುವುದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಹುಲ್ಲಿನ ಕಡ್ಡಿ ಅಲ್ಲಾಡಬೇಕಾದರೂ ಅಗೋಚರ ಶಕ್ತಿಯ ಸಹಾಯ ಹಸ್ತದ ಅಗತ್ಯವಿದೆ. ಒಳಗಿರುವ ಮದ ಮಾತ್ಸರ್ಯಗಳನ್ನು ಬೆಳೆಸಿ ಲೌಕಿಕ ಸಂಪತ್ತಿನ ಮೇಲೆ ಲೋಭಗೊಂಡು ಮಾನವನು ದುಷ್ಕಾರ್ಯವನ್ನೆಸಗಿದರೆ ಜನ ಬಲವನ್ನು ಧನಬಲವನ್ನು ಕಳೆದುಕೊಳ್ಳುತ್ತಾನೆ. ಮಳೆಯು ಹಸನಾದ ಕ್ಷೇತ್ರದ ಮೇಲೆ ಸುರಿದರೆ ಉತ್ತಮ ಬೆಳೆ ಬೆಳೆಯಬಹುದು. ಅದೇ ಕಲ್ಲು ಬಂಡೆಯ ಮೇಲೆ ಬಿದ್ದರೆ ಏನು ಪ್ರಯೋಜನವಾದೀತು? ದೈವಾನುಗ್ರಹ ಸಂಪಾದಿಸತಕ್ಕ ಕ್ರಿಯೆಗೆ ಫಲ ದೊರಕಬಲ್ಲದು. ದೈವ ಬಲವಿಲ್ಲದ ಮಾನವ ಪ್ರಯತ್ನ, ಪುರುಷ ಯತ್ನವಿಲ್ಲದ ದೈವದ ಒಲುಮೆ ಎಂದಿಗೂ ಫಲಕಾರಿಯಾಗುವುದಿಲ್ಲ. ಬುದ್ಧಿವಂತರಾದವರು ಮುಂದಾಲೋಚನೆಯನ್ನು ಇಟ್ಟುಕೊಂಡು ಸುವ್ಯವಸ್ಥಿತವಾಗಿ ದುಡಿದರೂ ಹಲವು ಬಾರಿ ಅದು ಫಲಹೀನವಾಗುವುದಿಲ್ಲವೇ? ಭಗವಂತನ ಸಹಾಯಕ್ಕೆ ಅರ್ಹವಾಗಿರುವ ಉತ್ತಮ ಕಾರ್ಯಗಳು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಗುರಿಯು ಸಿದ್ಧಿಯಾಗಲು ಸ್ವಲ್ಪ ವಿಳಂಬವಾಗುವುದಷ್ಟೆ. ಮಾನವನು ತನ್ನ ಮಹಾಶಕ್ತಿಯಿಂದ ನೀಚವಾದ ಕೆಲಸವನ್ನು ಮಾಡಿದರೆ ಮುನಿಸನ್ನು ಸಂಪಾದಿಸಿ ಅನರ್ಥವನ್ನು ಆಮಂತ್ರಿಸುತ್ತಾನೆ. ಅಶ್ವತ್ಥಾಮ, ಒಂದು ವಿಷಯ ನಿನ್ನ ಸ್ಮೃತಿ ಪಟಲದಲ್ಲಿರಲಿ. ಯಾವ ಮಾನವನು ಮದ ಮಾತ್ಸರ್ಯ ಭಯ ಕ್ರೋಧ ಲೋಭಗಳಿಂದ ಸಿದ್ಧಿಯನ್ನು ಪಡೆಯಲು ಇಚ್ಛಿಸುತ್ತಾನೆಯೋ ಅದನ್ನು ಅವನಿಗೆ ಪಡೆಯಲಾಗದೆ ಅವಮಾನಕ್ಕೆ ಗುರಿಯಾಗುವ ಸಂಭವಗಳೇ ಹೆಚ್ಚು. ಅದಕ್ಕೆ ಜೀವಂತವಾದ ಉದಾಹರಣೆ ದುರ್ಯೋಧನನಾಗಿದ್ದಾನೆ. ಮಹಾಲೋಭಿಯಾಗಿ ಧರ್ಮ ಪ್ರಕಾರ ಸಲ್ಲಬೇಕಾದ ರಾಜ್ಯವನ್ನು ತನ್ನ ದಾಯಾದಿಗಳಿಗೆ ಸಲ್ಲಿಸದೆ ಗುರು ಹಿರಿಯರ ಸದಾಭಿಪ್ರಾಯವನ್ನು ಅಲ್ಲಗಳೆದು ಅನಾದರಣೆ ತೋರಿ ಪಾಂಡವರೊಡನೆ ಹಗೆತನವನ್ನು ಬೆಳೆಸಿ ಮಾತ್ಸರ್ಯದ ಕಿಚ್ಚಿಗೆ ಆಹುತಿಯಾಗಬೇಕಾಯಿತು. ಜೊತೆಗೆ ನಿರಪರಾಧಿಗಳಾದ ಉಭಯ ಪಕ್ಷಗಳ ಒಟ್ಟು 18 ಅಕ್ಷೋಹಿಣಿ ಸೈನ್ಯ ವೀರರು ಅಸುನೀಗಬೇಕಾಯಿತು. ದುರಭಿಮಾನ ದುಷ್ಟತನವು ಅವನನ್ನು ಮರಣದಂಚಿಗೆ ಒಯ್ಯಿತು. ಬಂಗಾರವನ್ನು ಚಿನಿವಾರನ್ನು ಪರೀಕ್ಷೆ ಮಾಡುವಂತೆ ಬುದ್ಧಿವಂತನು ವಿಮರ್ಶಿಸಬೇಕು. ನಮ್ಮ ಮತಿಗೆ ಹೊಳೆಯದಿದ್ದರೆ ಸಹೃದಯರು ವಿದ್ವಾಂಸರ ಆದೇಶದಂತೆ ವರ್ತಿಸಬೇಕು. ನಾವೀಗ ಮೂವರೂ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಧರ್ಮಿಷ್ಠನಾದ ಪ್ರಾಜ್ಞ ವಿದುರನಲ್ಲಿಗೆ ಹೋಗಿ ಅವರ ಸಲಹೆಯಂತೆ ಕಾರ್ಯವೆಸಗುವ. ಆದರೆ ಅಶ್ವತ್ಥಾಮನ ಮನಸ್ಸು ಒಡಂಬಡಲಿಲ್ಲ. ಮೋಸದಿಂದಾದ ತಂದೆಯ ಮರಣ, ಸಂಗ್ರಾಮದಲ್ಲಿ ಆಗಿಂದಾಗ್ಗೆ ಆದ ಅಪಜಯ, ಕಾರವನ ಮೇಲಿನ ಅನುಕಂಪದಿಂದ ಅವನ ಮನ ಸೇಡಿನಿಂದ ಕುದಿಯುತ್ತಿತ್ತು. ಅದರಿಂದಾಗಿ ಮನವು ಯಥಾರ್ಥತೆಯನ್ನು ಅರಿತುಕೊಳ್ಳಲಾರದೆ ಕಲ್ಲಿನಂತೆ ಕರ್ಕಶವಾಯಿತು. ಕ್ರೋಧಾಗ್ನಿಯಿಂದ ದಹಿಸಲ್ಪಟ್ಟ ಚಿತ್ತಕ್ಕೆ ಧರ್ಮಾಧರ್ಮದ ವಿವೇಚನ ಇರುವುದಿಲ್ಲ. ಮಾವ, ನಿಮ್ಮ ನುಡಿಗಳು ನನಗೆ ಹಿಡಿಸಲಾರವು. ಲೋಕದಲ್ಲಿ ಎಲ್ಲರೂ ತಾವು ಇತರರಿಗಿಂತ ಬುದ್ಧಿವಂತರಂತೆ ಭಾವಿಸುತ್ತಾರೆ. ತಮ್ಮ ಪ್ರಜ್ಞೆ ಮಾತ್ರ ನ್ಯಾಯಯುತವಾಗಿದೆ ಎಂದು ನಂಬುತ್ತಾರೆ. ಮಾನವನ ಬುದ್ಧಿಯು ವಿಲಕ್ಷಣವಾಗಿರುತ್ತದೆ.
ಅದು ಕಾಲ, ದೇಶ ಮತ್ತು ಬೇರೆ ಬೇರೆ ಘಟನೆಗಳಿಂದಾಗಿ ಅನೇಕ ವಿಧವಾಗಿ ಸಾಗುತ್ತದೆ. ಎಲ್ಲ ಸಮಯದಲ್ಲೂ ಎಲ್ಲರ ಸಲಹೆಗಳು ಯುಕ್ತವಾಗಿರಬೇಕಾಗಿಲ್ಲ. ನಿಪುಣನಾದ ವೈದ್ಯನು ರೋಗದ ಉಪಶಮನಕ್ಕೆ ಔಷಧಿಯನ್ನು ಬದಲಾಯಿಸಿ ಕೊಡುತ್ತಾನೆ. ಮೂಲಭೂತವಾಗಿ ಔಷಧಿಯ ಫಲಿತಾಂಶಗಳು ಒಂದೇ ಇದ್ದರೂ ಎಲ್ಲ ರೋಗಿಗಳಿಗೆ ಏಕತರನಾಗಿ ಕೊಡಲಾಗುವುದಿಲ್ಲ. ಹೆಚ್ಚೇಕೆ ಬಾಲ್ಯ, ಯೌವನ, ವೃದ್ಧಾಪ್ಯದಲ್ಲಿಯೂ ಮನುಷ್ಯನು ಜೀವನದ ಮೌಲ್ಯವನ್ನು ವಿಧ ವಿಧವಾಗಿ ಪರಿಗಣಿಸಿ ವರ್ತಿಸುತ್ತಾನೆ. ವಯಸ್ಸಿಗೆ ತಕ್ಕಂತೆ, ಅನುಭವಕ್ಕೆ ಸರಿಯಾಗಿ, ಸಂದರ್ಭಕ್ಕನುಗುಣವಾಗಿ ಬುದ್ಧಿಯಲ್ಲಿ ವ್ಯತ್ಯಾಸವಿರಬಹುದು. ಅವನವನಿಗೆ ಆದ ಸಾವು ನೋವುಗಳ ಪರಿಣಾಮದಿಂದಾಗಿ ಮಾರ್ಗವನ್ನು ಅನುಸರಿಸುತ್ತಾನೆ. ಆಚಾರ್ಯರೇ, ಪ್ರಕೃತ ಸಂದರ್ಭದಲ್ಲಿ ದುರ್ಯೋಧನನ ಮರಣದಿಂದ ನನ್ನ ಮನಸ್ಸು ವಿಪರೀತ ನೋವಿಗೊಳಗಾಗಿದೆ. ಮುಯ್ಯಿ ತೀರಿಸುವುದೊಂದೇ ನನ್ನ ಆದ್ಯ ಕರ್ತವ್ಯವಾಗಿದೆ. ಕುರುದೊರೆ ನಮ್ಮಲ್ಲಿ ವಿಶ್ವಾಸದೊಂದಿಗೆ ಗೌರವವನ್ನು ತೋರಿದ್ದಾನೆ. ಆಪತ್ಕಾಲದಲ್ಲಿ ತನಗೆ ಸಹಾಯಕ ಆಗುವವರು ಎನ್ನುವ ಭರವಸೆ ಇದೆ. ಅವನ ಇಚ್ಛೆ ಈಡೇರಬೇಕಾದರೆ ನಾವು ಪಾಂಡವರ ಮೇಲೆ ಮಾಡತಕ್ಕ ಪ್ರತೀಕಾರ ಮಾಡಲೇಬೇಕು. ಈ ಸಂದರ್ಭದಲ್ಲಿ ಸೇಡಿಗೆ ಸೇಡು ತೀರಿಸುವ ಕಾರ್ಯದಲ್ಲಿ ಮುನ್ನುಗ್ಗುವುದೇ ಕರ್ತವ್ಯವಾಗಿದೆ. ಪಾಂಡವರು ನನ್ನ ತಂದೆಯ ವಧೆಯನ್ನು ಮಾಡುವಾಗ ಯಾವ ನ್ಯಾಯವನ್ನು ಪಾಲಿಸಿದರು? ಗುರುಗಳು ಎನ್ನುವ ಗೌರವ ತೋರಲಿಲ್ಲ. ಬ್ರಾಹ್ಮಣನೆಂಬ ಪೂಜ್ಯ ಭಾವ ಹೊಂದಲಿಲ್ಲ. ನನ್ನ ಕೈಯಲ್ಲಿ ದಿವ್ಯ ಧನುಸ್ಸಿದೆ ಮತ್ತು ದಿವ್ಯಾಸ್ತ್ರಗಳಿವೆ. ತಂದೆಯು ಯುದ್ಧದಲ್ಲಿ ಹತನಾದ ನಂತರವೂ ನಾನು ಹಗೆ ತೀರಿಸದಿದ್ದರೆ ನಾಳೆ ತುಂಬಿದ ವೀರರ ಸಭೆಯಲ್ಲಿ ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರಿಸಲಿ? ಧರ್ಮ ಸಂಗ್ರಾಮದಲ್ಲಿ ಪಾಂಡವರು ನನ್ನ ಪಿತೃಮಹಾಶಯರನ್ನು ಅನ್ಯಾಯದಿಂದ, ಅಧರ್ಮದಿಂದ ಹತ್ಯೆಗೈದಿದ್ದಾರೆ. ವಿರೋಧಿಗಳಲ್ಲಿ ಕಾದುವಾಗ ನೇರವಾಗಿ ಬಾಣಕ್ಕೆ ಗುರಿಯಾಗಿ ಅವರ ಹತ್ಯೆಯಾಗುತ್ತಿದ್ದರೆ ನಾನು ಕಿಚ್ಚು ಆರಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ದೈತ್ಯರನ್ನು ದೇವೇಂದ್ರನು ಕೊಲ್ಲುವಂತೆ ಪಾಂಡವರ ಶಿಬಿರಕ್ಕೆ ದಾಳಿಯಿಟ್ಟು ನಿದ್ರಾವಶರಾಗಿ ಬಿದ್ದಿರುವ ಅವರನ್ನು ಹತ್ಯೆಗೈಯುತ್ತೇನೆ. ಹುಲ್ಲಿನ ರಾಶಿ ಎಷ್ಟು ಎತ್ತರಕ್ಕೆ ಇರಲಿ, ಅಗ್ನಿರಾಜನಿಗೆ ಕ್ಷಣ ಮಾತ್ರ ಸಾಕು. ಪಾಂಚಾಲರು ನಾಶವಾದ ಮೇಲೆ ಮಾತ್ರ ನನ್ನ ಮನಸ್ಸಿಗೆ ನೆಮ್ಮದಿಯಾಗಲಿದೆ. ಅವರನ್ನು ಸ್ಮಶಾನಕ್ಕೆ ಕಳಿಸುವ ಮುನ್ನ ನನಗೆಲ್ಲಿಯ ಶಾಂತಿ? ಮೃತ್ಯುಂಜಯನಂತೆ, ಪಿನಾಕಪಾಣಿಯಂತೆ, ಪ್ರಳಯ ರುದ್ರನಂತೆ, ಕಾಲರೂಪನಂತೆ ಕುಣಿದು ಅವರ ಸಂಹಾರ ಮಾಡುತ್ತೇನೆ. ಪಾಂಚಾಲರನ್ನು ಚುಚ್ಚಿ ಗಾಯಗೊಳಿಸಿ ರಕ್ತದ ಕೋಡಿ ಹರಿಯಿಸಿ ಸ್ವರ್ಗಸ್ಥನಾದ ಪಿತೃವಿನ ಆತ್ಮಕ್ಕೆ ತೃಪ್ತಿಯನ್ನು ತರುತ್ತೇನೆ. ಪಾಂಡವರನ್ನು ಕರ್ಣ, ಸೈಂಧವರು ತೆರಳಿದಲ್ಲಿಗೆ ಅಟ್ಟುತ್ತೇನೆ. ಕೃಪಾಚಾರ್ಯರು ಅಶ್ವತ್ಥಾಮನ ದೃಢ ನಿಶ್ಚಯವನ್ನು ಗ್ರಹಿಸಿದರು. ದ್ರೋಣಪುತ್ರ, ನಿನ್ನ ನಿರ್ಧಾರವು ಅಚಲವಾದಂತಿದೆ. ಈ ಪ್ರತೀಕಾರ ಭಾವದಿಂದ ನೀನು ವಿಚಲಿತನಾಗುವ ಹಾಗೆ ಕಾಣುವುದಿಲ್ಲ. ದೇವತೆಗಳ ಒಡೆಯನು ಅಪೇಕ್ಷಿಸಿದರೂ ಹೂಡಿದ ಛಲಕ್ಕೆ ತಿಲಾಂಜಲಿಯನ್ನೀಯುವವನಲ್ಲ. ಆದರೂ ನಾವು ಸಮಯವನ್ನು ನೋಡಬೇಕಷ್ಟೆ. ಸಕಲ ಜೀವಿಗಳು ವಿರಮಿಸುವ ರಾತ್ರಿ ಕಾಲ ಇದಾಗಿದೆ. ಕವಚವನ್ನು ಬಿಟ್ಟು ರಥದ ಧ್ವಜವನ್ನು ಕೆಳಗಿಳಿಸಿ ವಿಶ್ರಮಿಸು. ನಿಶೆ ಕಳೆದು ಉಷೆ ಬಂದೊಡನೆಯೇ ನೀನು ಯುದ್ಧ ಸನ್ನದ್ಧನಾಗು. ನಾವಿಬ್ಬರೂ ನಿನ್ನನ್ನು ಹಿಂಬಾಲಿಸುವೆವು. ರಾತ್ರಿ ಕಾಲದಲ್ಲಿಯೇ ಮುನ್ನುಗ್ಗುವುದು ಉಚಿತವಲ್ಲವಷ್ಟೇ. ಸಾತ್ವವಂಶೀಯನಾದ ಕೃತವರ್ಮನು ವೈರಿಗಳೊಡನೆ ನಾಳೆ ಸೆಣಸಾಡುವನು. ನಾನು ಸಂಗ್ರಾಮದಲ್ಲಿ ಭಾಗಿಯಾಗುತ್ತೇನೆ. ಆಯಾಸಗೊಂಡ ನಿನಗೆ ನಿದ್ರೆಯ ಅವಶ್ಯಕತೆ ಇದೆ. ವಿಶ್ರಾಂತಿಯನ್ನು ಪಡೆದು ಸ್ವಸ್ಥಚಿತ್ತನಾಗು. ಅನಂತರ ಸಮರವನ್ನು ಪ್ರಾರಂಭಿಸಿದೆಯಾದರೆ ನಿನ್ನನ್ನು ತಡೆಯುವವರಾರು? ದುಡುಕಿ ಕೆಡಬೇಡ. ಬಿಳಿ ಬಟ್ಟೆಯ ಮೇಲೆ ಕಪ್ಪು ಚುಕ್ಕೆಯು ಎದ್ದು ಕಾಣುವಂತೆ ನಿನ್ನ ನಿಷ್ಕಳಂಕ ಕೀರ್ತಿಗೆ ಇದರಿಂದಾಗಿ ಕಳಂಕ ಉಂಟಾಗುತ್ತದೆ. ನಾವು ಯಾವ ಉಪಾಯವನ್ನು ಹೂಡಿದರೂ ಪ್ರತಿಪಕ್ಷದಲ್ಲಿ ವಾಸುದೇವ ಇರುವುದರಿಂದ ಮರೆಯಬೇಡ. ഇരുಳಲ್ಲಿ, ಹಗಲಲ್ಲಿ, ಅಡವಿಯಲ್ಲಿ, ಅರಮನೆಯಲ್ಲಿ, ಶರದಿಯಲ್ಲಿ, ಪರ್ವತದಲ್ಲಿ, ಜಲರಾಶಿಯಲ್ಲಿ ಅಥವಾ ಅಗ್ನಿಯಲ್ಲಿಯೇ ಹುದುಗಿರಲಿ,
ಪಾಂಡುಜಾತರನ್ನು ಸದಾ ರಕ್ಷಿಸುವ ಆ ಹರಿ ಇರುವಾಗ ನಮಗೆ ಮತ್ತೆಲ್ಲಿಯ ಜಯ? ಪ್ರಾತಃ ಕಾಲದಲ್ಲಿ ನಮ್ಮಿಬ್ಬರ ಸಹಯೋಗದಿಂದ ಹೋರಾಡು. ಭೋಜವಂಶೀಯನಾದ ಕೃತವರ್ಮನು ಕೂಡ ಮಾರ್ಮಲೆತು ಕಾದಾಡುವನು. ಒಂದು ವೇಳೆ ಅವರಿಂದ ನಾವು ಹತರಾದರೆ ಜೊತೆಯಾಗಿ ವೀರ ಸ್ವರ್ಗವನ್ನು ಏರುವ. ಈ ಸತ್ಯವಚನವನ್ನು ಉದ್ವೇಗರಹಿತನಾಗಿ ಅಂಗೀಕರಿಸು. ಅಶ್ವತ್ಥಾಮ ಇನ್ನೊಮ್ಮೆ ಕನಲಿದನು. ಕ್ರೋಧಾಗ್ನಿ ಕಣ್ಣಿನಿಂದ ಹೊರಸೂಸಿತು. ಮಾತುಲ, ಶೋಕ ಮತ್ತು ಕ್ರೋಧವು ಹೃದಯದೊಳಗೆ ಮನೆ ಮಾಡಿದಾಗ ಎಲ್ಲಿಯ ನಿದ್ದೆ? ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ. ನನ್ನ ಛಲ ಸಾಧಿಸದೆ ಅರೆಗಳಿಗೆಯೂ ವಿರಮಿಸಲಾರೆ. ನನ್ನ ತಂದೆಯನ್ನು ಮೋಸದಿಂದ ವಧಿಸಿದುದರಿಂದ ಹಂತಕನಾದ ದೃಷ್ಟದ್ಯುಮ್ನನು ವಧಾರ್ಹನೇ ಸರಿ. ಪಾಂಡವರು ಮಾಡಿದ ಅನ್ಯಾಯ ಒಂದೆರಡಲ್ಲ. ಭೀಷ್ಮ, ಸೈಂಧವ, ಕರ್ಣ ಇವರೆಲ್ಲರ ಅಪಜಯದ ಹಿಂದೆ ಪಾಂಡವರ ಸಂಚಿದೆ. ನನ್ನ ಹೃದಯವೀಗ ಬೆಂದಿದೆ. ಗದಾಯುದ್ಧದಲ್ಲಿ ಭೀಮನು ನಮ್ಮ ದೊರೆಯ ತೊಡೆಗೆ ಹೊಡೆದನಲ್ಲವೇ? ಇದು ಯಾವ ನ್ಯಾಯ? ದೃಷ್ಟದ್ಯುಮ್ನನನ್ನು ಕೊಲ್ಲದೆ ಕ್ಷಣಕಾಲ ಬದುಕಲಾರೆ. ನನಗೆ ಪಾಂಡವ ಹನನವೊಂದೇ ಉದ್ದೇಶವಾಗಿರುವುದರಿಂದ ಅದು ಈಡೇರುವವರೆಗೆ ಶಾಂತಿ ವಿಶ್ರಾಂತಿಯ ಪ್ರಶ್ನೆಯೇ ಇಲ್ಲ. ಗುರಿ ಮುಟ್ಟುವ ತನಕ ವಿಶ್ರಮಿಸಲಾರೆ. ಇದೇ ನನ್ನ ದೃಢ ನಿಶ್ಚಯವಾಗಿದೆ. ಧರ್ಮದ ಮರ್ಯಾದೆಯನ್ನು ಪಾಂಡವರು ಈ ಮೊದಲೇ ಬೀದಿಪಾಲು ಮಾಡಿದ್ದಾರೆ. ಪಾಂಡವ ಹನನವೇ ನನ್ನ ಏಕಮೇವ ಉದ್ದೇಶ. ಕೃತವರ್ಮರಿಗೆ ಬೇರೆ ದಾರಿ ತೋಚಲಿಲ್ಲ. ಈಜುವುದಾಗಲಿ ಮುಳುಗುವುದಾಗಲಿ ಜೊತೆಗೆ ಸಾಗಲೆಂದು ಅಶ್ವತ್ಥಾಮನನ್ನು ಅನುಸರಿಸಿದರು. ಮೂವರು ರಥವನ್ನೇರಿ ಯುದ್ಧ ಭೂಮಿಯಲ್ಲಿಗೆ ಬಂದರು. ಅಶ್ವತ್ಥಾಮನು ಕೃತವರ್ಮನನ್ನು ಕುರಿತು, ಈ ಪಾಂಡವ ಶಿಬಿರದಲ್ಲಿ ಎಲ್ಲರೂ ನಿದ್ದೆ ಹೋಗಿದ್ದಾರೆ. ನಾನು ಶಿಬಿರವನ್ನು ಪ್ರವೇಶಿಸಿ ಯಮರಾಜನ ಕಾರ್ಯವನ್ನು ಮಾಡುತ್ತೇನೆ. ಯಾರಾದರೂ ಕಣ್ಣು ತಪ್ಪಿಸಿ ಬಾಗಿಲ ಹೊರಗೆ ಬಂದರೆ ನೀವು ಕೊಂದು ಬಿಡಿರಿ. ಪೂರ್ವ ದಿಕ್ಕಿನಲ್ಲಿ ಕೃಪರಿರಲಿ, ಪಶ್ಚಿಮದಲ್ಲಿ ಕೃತವರ್ಮನಿರಲಿ. ಮುಂದಿನ ವಿಷಯ ದೃಷ್ಟದ್ಯುಮ್ನ ದ್ರೌಪದೇಯರ ವಧೆ. ಅವರಿಬ್ಬರನ್ನು ಬಾಗಿಲಲ್ಲಿ ನಿಲ್ಲಿಸಿ ಧನುರ್ಧಾರಿಯಾಗಿ ನಿಟಿಲ ನಯನನಂತೆ ಅಶ್ವತ್ಥಾಮನು ಒಳ ಪ್ರವೇಶ ಮಾಡಿದನು. ಸ್ಮಶಾನದಂತಿರುವ ಆ ರಣಭೂಮಿಯಲ್ಲಿ ಶಾಕಿನಿ, ಡಾಕಿನಿ, ಮಾಲಿನಿ ಭೂತಗಣಗಳು ನೆರೆದಿದ್ದವು. ಮಂತ್ರಾಸ್ತ್ರವನ್ನು ಪ್ರಯೋಗಿಸಿ ಭೂತಗಣಗಳ ಆರ್ಭಟವನ್ನು ನಿಲ್ಲಿಸಿದನು. ಕಾಕಮುಖ, ಮಯೂರ, ಹಂಸ, ಬಕ, ನರಿ, ಶಾರ್ದೂಲ ಆಕೃತಿಯ ವಿವಿಧ ಪ್ರೇತಗಳು ಆ ಕರಾಳ ರಾತ್ರಿಯಲ್ಲಿ ಕುಣಿಯುತ್ತಿದ್ದವು. ಆದರೆ ಅಗ್ನಿಯನ್ನು ಉಗುಳುವ ಅಶ್ವತ್ಥಾಮನ ಅಸ್ತ್ರಗಳು ಅವುಗಳನ್ನು ಸ್ತಬ್ಧಗೊಳಿಸಿದವು. ಅವನು ಶಿಬಿರದ ದ್ವಾರದ ಬಳಿಯಲ್ಲಿ ಒಂದು ಅದ್ಭುತ ಪುರುಷನನ್ನು ಕಂಡನು. ಮಹದಾದ ಕಾಯ, ಸೂರ್ಯನಂತೆ ಕಾಂತಿ, ರಕ್ತವನ್ನು ಸುರಿಸುತ್ತಿದ್ದ ವ್ಯಾಘ್ರಾಜಿನವೇ ಉಡುಗೆ, ಕೃಷ್ಣಾಜಿನ ಉತ್ತರೀಯ ದಟ್ಟವಾದ ಬಾಹುಗಳು, ಹಸ್ತದಲ್ಲಿ ಹಲವಾರು ಶತ್ರುಗಳನ್ನು ಪ್ರಹರಿಸತಕ್ಕ ಅಸ್ತ್ರಗಳು, ಎರಡು ತೋಳುಗಳಲ್ಲಿ ಸುತ್ತಿಕೊಂಡಿರತಕ್ಕ ಬುಸುಗುಟ್ಟುವ ಸರ್ಪಗಳು, ಮೂಗು ಮತ್ತು ಬಾಯಿಯಿಂದ ಹೊರಬರುವ ಮಹಾಜ್ವಾಲೆ. ಲೋಕ ಭಯಂಕರವಾದ ಅವನನ್ನು ನೋಡುವಾಗಲೇ ಎಂತಹ ವೀರ ಎದೆಯಾದರೂ ಜರ್ಜರಿತವಾಗಬೇಕು. ಅದ್ಭುತ ಪರಾಕ್ರಮಿಯಾದ ಅಶ್ವತ್ಥಾಮನು ಅಂಜಲಿಲ್ಲ, ಅಳುಕಲಿಲ್ಲ. ಬಾಣದಿಂದ ಆ ಮಹಾಭೂತವನ್ನು ತಟ್ಟಿದನು. ಆದರೆ ಕ್ಷಣ ಮಾತ್ರದಲ್ಲಿ ಶರವನ್ನು ಆ ಭೂತವು ನುಂಗಿಬಿಟ್ಟಿತು. ಮತ್ತೆ ಹೊಳಪಿನ ಖಡ್ಗ, ಕಠಾರಿ, ಗದೆಗಳನ್ನು ಪ್ರಯೋಗಿಸಿದನು. ಸರ್ಪಗಳು ಬಿಲವನ್ನು ಸೇರಿಕೊಳ್ಳುವಂತೆ ಅಸ್ತ್ರಗಳು ಅವನಲ್ಲಿಯೇ ಲೀನವಾದವು. ದ್ರೌಣಿಯು ಆ ಪರಮಾಶ್ಚರ್ಯವನ್ನು ಹಿಂದೆ ಎಂದೂ ಅನುಭವಿಸಿರಲಿಲ್ಲ. ಆಯುಧರಹಿತವಾದ ಆತನಿಗೆ ಏನು ಮಾಡಲು ತೋಚಲಿಲ್ಲ. ದುಡುಕಬೇಡ ಎಂದು ಕೃತವರ್ಮರು ಅರುಹಿದ ವಾಣಿಯ ನೆನಪಾಯಿತು. ದೈವ ಕೃಪೆಯೂ ಇಲ್ಲದಿರುವ ಅರಿವಾಗಿ ಮೃತ್ಯುಂಜಯನನ್ನು ಕೈಜೋಡಿಸಿ ಭಜಿಸಿದನು. ನಿನ್ನ ಸ್ಮರಣೆಯಿಂದ ಕಷ್ಟಗಳು ದೂರವಾಗುತ್ತಿವೆಯಂತೆ. ಅದಕ್ಕಾಗಿ ನಿನ್ನನ್ನು ರುದ್ರನೆಂದು ಸಂಬೋಧಿಸುತ್ತಾರೆ. ಮಹಾದೇವ, ನೀನು ಸ್ತುತ್ಯನಾಗಿರುವೆ. ಪ್ರಮಥಗಳ ಅಧ್ಯಕ್ಷನಾಗಿ ಗೌರಿದೇವಿಯ ಹೃದಯ ವಲ್ಲಭನಾಗಿರುವೆ. ಪಿಂಗಳ ವರ್ಣದ ಹೇ ಸ್ವಾಮಿಯೇ, ನೀನು ಲಯಕರ್ತನಾಗಿರುವೆ. ನನಗೆ ಬಂದ ವಿಪತ್ತುಗಳನ್ನು ಪರಿಹರಿಸು.
ಭೂತಗಣಗಳ ಒಡೆಯನೇ, ಈ ಮಹಾಭೂತದಿಂದ ನನ್ನನ್ನು ಸಂರಕ್ಷಿಸು. ನನ್ನ ಮನೋಭಿಲಾಷೆ ನೆರವೇರುವಂತೆ ಮಾಡು. ನನ್ನ ಆತ್ಮ ಸಮರ್ಪಣೆಯನ್ನು ನಿನ್ನ ಚರಣಗಳಲ್ಲಿ ಮಾಡುತ್ತಿದ್ದೇನೆ. ಅಶ್ವತ್ಥಾಮನ ಆತ್ಮ ಸಮರ್ಪಣ ಮಹಾಯಜ್ಞದಲ್ಲಿ ಧನಸ್ಸುಗಳು ಸಮಿತ್ತುಗಳಾದವು, ಹರಿತವಾದ ಶರಗಳು ದರ್ಬೆಗಳಾದವು. ಆತನ ಕಾಂತಿಯುತವಾದ ಶರೀರವು ಹವಿಸ್ಸಾಯಿತು. ರುದ್ರ ದೇವತಾತ್ಮಕನಾದ ಮಂತ್ರದಿಂದ ತನ್ನ ಶರೀರವನ್ನೇ ಶಂಕರ ಪ್ರೀತ್ಯರ್ಥವಾದ ಹವಿಸ್ಸನ್ನಾಗಿ ಅರ್ಪಿಸಿದನು. ಭಗವನ್, ಆಂಗೀರಸ ಕುಲೋತ್ಪನ್ನನಾದ ನಾನು ಪ್ರಜ್ವಲಿಸುತ್ತಿರುವ ಅಗ್ನಿಯಲ್ಲಿ ನನ್ನನ್ನು ಆಹುತಿಯನ್ನಾಗಿ ಅರ್ಪಿಸುತ್ತಿದ್ದೇನೆ. ದಯಮಾಡಿ ಸ್ವೀಕರಿಸು. ಅಶ್ವತ್ಥಾಮನು ದೇಹದ ಮೇಲಿನ ಮೋಹವನ್ನು ಮರೆತು ಧಗಧಗನೆ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನ ಮಧ್ಯದಲ್ಲಿ ಆಸೀನನಾದನು. ನಂಬಿದವರಿಗೆ ಇಂಬನ್ನು ಕೊಡುವ ಕರುಣಾಳು ಶಂಕರನು ಪ್ರಸನ್ನನಾಗಿ ಮಾತಾಪಿತೃಗಳು ಮಗುವನ್ನು ಎತ್ತಿ ಸಮಾಧಾನಿಸುವಂತೆ ಅಶ್ವತ್ಥಾಮನನ್ನು ಬಿಗಿದಪ್ಪಿ ಮೈದಡವಿದನು. ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೋಸ್ಕರ ಪಾಂಚಾಲರನ್ನು ಸರ್ವತಾ ರಕ್ಷಿಸುತ್ತಿದ್ದೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿಯೂ ಪಾಂಚಾಲರನ್ನು ಸಂರಕ್ಷಿಸಿದೆ. ಈಗ ಪಾಂಚಾಲರು ಕಾಲನಿಂದ ಪರಾಜಿತರಾದುದರಿಂದ ಹೆಚ್ಚು ಕಾಲ ಬಾಳಲಾರರು. ಮಾರಣಾದ್ವಯ ಲೋಪಾದಿಯಲ್ಲಿ ರಿಪು ಸಮೂಹವನ್ನು ನಾಶಗೊಳಿಸು. ಹೀಗೆ ಹೇಳಿ ಮೃತ್ಯುಂಜಯನು ತನ್ನ ಅಂಶವನ್ನು ಐಕ್ಯಗೊಳಿಸಿ ಸರ್ವಶ್ರೇಷ್ಠವಾದ ಖಡ್ಗವನ್ನು ಅನುಗ್ರಹಿಸಿದನು. ದ್ರೌಣಿಯ ಮೈಯಲ್ಲಿ ಮಿಂಚು ಸಂಚಾರವಾಯಿತು. ಕೈಲಾಸಪತಿಗೆ ಸಾಷ್ಟಾಂಗ ಎರಗಿದನು. ಅವನಿಗಾದ ಸಂತಸಕ್ಕೆ ಪಾರವೇ ಇಲ್ಲ. ಅಶ್ವತ್ಥಾಮನು ಕಾಲನಂತೆ ಪ್ರಳಯ ಭೀಕರನಾದನು. ಖಡ್ಗವನ್ನು ಝಳಪಿಸುತ್ತಾ ಶಿಬಿರಕ್ಕೆ ಮುನ್ನುಗ್ಗುತ್ತಿದ್ದಾಗ ಮಹಾಭೂತಗಣಗಳು ದಾನವರು ಅದೃಶ್ಯರಾಗಿ ಆ ಮಹಾಪರಾಕ್ರಮಿಯನ್ನು ಹಿಂಬಾಲಿಸಿದರು. ಉತ್ಸಾಹದಿಂದ ಒಳಪ್ರವೇಶಿಸಿದಾಗ ಧರ್ಮನಂದನನ ರಾಜಮಂದಿರವನ್ನು ಗಮನಿಸಿದನು. ಪಾಂಡವರು ಅಲ್ಲಿ ಇರಲಾರರೆಂದು ಗುರುಪುತ್ರನು ತೀರ್ಮಾನಿಸಿದನು. ದ್ರೌಣಿಯು ದೃಷ್ಟದ್ಯುಮ್ನನ ಬಳಿ ಧಾವಿಸಿದನು. ಕಾಯುತ್ತಿದ್ದ ಚಾರಕರನ್ನು ಕೆಡಹಿದನು. ನಿದ್ರಿಸುತ್ತಿದ್ದ ದೃಷ್ಟದ್ಯುಮ್ನನನ್ನು ಕಾಲಿನಿಂದ ಒದ್ದು ಎಬ್ಬಿಸಿದನು. ಮೃತ್ಯು ರೂಪದಲ್ಲಿ ಬಂದಿರತಕ್ಕ ಅಶ್ವತ್ಥಾಮನನ್ನು ಕಂಡು ಕೈ ಜೋಡಿಸಿ, ಅಯ್ಯ, ನಿನ್ನಿಂದ ನನಗೆ ಉಳಿಗಾಲವಿಲ್ಲ. ಅಸ್ತ್ರ ಪ್ರಯೋಗ ಮಾಡಿ ಕೊಂದು ಬಿಡು. ನಿನ್ನ ಅಸ್ತ್ರದಿಂದ ನನ್ನ ಮರಣವಾದರೆ ಪುಣ್ಯಲೋಕ ಲಭಿಸುತ್ತದೆ. ಆದರೆ ಅಶ್ವತ್ಥಾಮನಿಗೆ ಆ ನುಡಿ ಸಹಿಸಲಾಗಲಿಲ್ಲ. ಪಾಂಚಾಲ ವಂಶ ಕಳಂಕನೆ, ಬ್ರಾಹ್ಮಣೋತ್ತಮನನ್ನು ಮೋಸದಿಂದ ಕೊಂದ ನಿನಗೆ ಎಲ್ಲಿಯ ಸ್ವರ್ಗ? ಗುರುಹತ್ಯಾ ಮಹಾಪಾತಕಿಯೇ, ನಿನಗೆ ಸ್ವರ್ಗದಲ್ಲಿ ದೇವತೆಗಳು ಪ್ರವೇಶವಿತ್ತರೆ ಆ ಸ್ವರ್ಗವನ್ನೇ ಸುಟ್ಟು ಬಿಡುತ್ತೇನೆ. ಕುಂಭೀಪಾಕ ಮುಖ ನರಕವೇ ನಿನ್ನ ಅರಮನೆ ಎನ್ನುತ್ತಾ ಮರ್ಮಸ್ಥಾನಗಳಿಗೆ ಒದೆದು ಮಂಡಿಯೂರಿ ಬುಸುಗುಟ್ಟಿ ಕೆಡವಿದನು. ಜುಟ್ಟನ್ನು ಹಿಡಿದು ಎದೆಯ ಮೇಲೆ ತುಳಿದು ಕತ್ತು ಹಿಸುಕಿದನು. ತಂದೆಯನ್ನು ಕೊಂದುದಕ್ಕೆ ಪ್ರತೀಕಾರವನ್ನು ಮಾಡಿ ನೆತ್ತರು ಕಾರಿಸಿ ದೃಪದ ಸುತನನ್ನು ಹತ್ಯೆಗೈದನು. ದೃಷ್ಟದ್ಯುಮ್ನನ ಚೀರಾಟಕ್ಕೆ ಅಂಗರಕ್ಷಕರು ಎದ್ದು ಅಶ್ವತ್ಥಾಮನನ್ನು ಕಂಡು ಭಯಭೀತರಾದರು. ಯಾವುದೋ ಮಹಾಭೂತ ಆಗಮಿಸಿದೆ ಎಂದು ತೀರ್ಮಾನಿಸಿದರು. ಹೆಡೆ ಎತ್ತಿ ಸರ್ಪದಂತೆ ಬುಸುಗುಟ್ಟುತ್ತಾ ರಥವನ್ನೇರಿ ಗರ್ಜಿಸಿ ಮುಂದುವರಿದನು. ನೋಡಿದವರೆಲ್ಲರೂ ಸ್ತಂಭೀಭೂತರಾದರು. ರಾಕ್ಷಸನೋ ಅಥವಾ ಮನುಷ್ಯನೋ ಅರ್ಥವಾಗದು. ಎಲ್ಲರೂ ಅಲ್ಲಿಂದ ಓಡಿ ಪಾಂಚಾಲ ದೊರೆ ದೃಷ್ಟದ್ಯುಮ್ನನನ್ನು ಕೊಂದಿರುವುದಾಗಿ ಬೊಬ್ಬಿರಿದರು. ಆಕ್ರಮಿಸಲು ಬಂದ ಯೋಧ ಪ್ರಮುಖರನ್ನು ದ್ರೌಣಿಯು ರೌದ್ರಾಸ್ತ್ರದಿಂದ ಸಂಹರಿಸಿ ಮತ್ತೊಂದು ಶಿಬಿರದಲ್ಲಿ ಇದ್ದ ಉತ್ತಮ ಓಜಸರನ್ನು ಕೊಂದು ಧಾವಿಸಿ ಬರುತ್ತಿದ್ದ ಯುಧಾಮನ್ಯುವನ್ನು ಹಿಡಿದೆಳೆದು ನೆಲಕ್ಕಪ್ಪಳಿಸಿದನು. ಯಜ್ಞದಲ್ಲಿ ಸಮಿಧೆಯು ಹೋಮಿಸಲ್ಪಡುವಂತೆ ಅಶ್ವತ್ಥಾಮನ ಕೋಪಾಗ್ನಿಗೆ ಅಳಿದುಳಿದ ವೀರರು ಆಹುತಿಯಾದರು. ರುದ್ರದತ್ತವಾದ ಖಡ್ಗವನ್ನು ಝಳಪಿಸಿ ಮದ ತುಂಬಿದ ಆನೆಯು ವೃಕ್ಷಗಳನ್ನು ಬೇರು ಸಹಿತ ಕೆಡಹುವಂತೆ ಪಾಂಡವ ಸೇನೆಯ ವೀರರನ್ನು ಮುಗಿಸಿದನು.
ರಕ್ತವು ಚಿಮ್ಮಿ ಅಶ್ವತ್ಥಾಮನ ಮುಖಕ್ಕೆ ಚೆಲ್ಲಲ್ಪಟ್ಟಾಗ ರಕ್ತವರ್ಣನಾಗಿ ವಿಜೃಂಭಿಸಿದನು. ದ್ರೋಣಪುತ್ರನು ಅಬ್ಬರಿಸಿ ಮುನ್ನುಗ್ಗುತ್ತಿರುವಾಗ ಯಾಜ್ಞಸೇನೆಯ 5 ಮಕ್ಕಳು ಇನ್ನುಳಿದ ಸೋಮಕರು ದ್ರೋಣಪುತ್ರನ ಕಣ್ಣಿಗೆ ಬಿದ್ದರು. ದ್ರೌಪದೇಯರು ಮಾವನನ್ನು ಕೊಂದ ಸೇಡನ್ನು ತೀರಿಸುವುದಕ್ಕಾಗಿ ಶರಪ್ರಯೋಗ ಮಾಡಿದರು. ಅಶ್ವತ್ಥಾಮನ ಶೌರ್ಯದ ಮುಂದೆ ನಿಲ್ಲುವವರಾರು? ಹರಿತವಾದ ಕತ್ತಿಯನ್ನು ಹಿಡಿದು ಇದಿರಾಗಿ ಬರುತ್ತಿದ್ದ ಪ್ರತಿವಿಂಧ್ಯನನ್ನು ತಿವಿದು ಕೊಂದನು. ಸುತ ಸೋಮನ ತೋಳನ್ನು ಕತ್ತರಿಸಿ ಎದೆಯನ್ನು ಒಡೆದನು. ಮತ್ತೊಬ್ಬ ದ್ರೌಪದೇಯನಾದ ಶತಾನೀಕನ ಹಸುವನ್ನು ನೀಗಿಸಿದನು. ನಾಕುಲಿಯ ತಲೆಗೆ ಗದೆಯಿಂದ ಹೊಡೆದನು. ಪರಿಘವನ್ನು ಎತ್ತಿಕೊಂಡು ಬರುತ್ತಿದ್ದ ಶ್ರುತಕರ್ಮನನ್ನು ಸಂಹರಿಸಿದನು. ಗುರಾಣಿಯನ್ನೆತ್ತಿ ಶ್ರುತಕೀರ್ತಿಯಿಂದ ಬರುವ ಬಾಣಗಳನ್ನು ತಡೆದು ಅವನನ್ನು ಯಮಸದನಕ್ಕೆ ಅಟ್ಟಿ ಭೀಷ್ಮನ ಅವಸಾನಕ್ಕೆ ಕಾರಣನಾದ ಶಿಖಂಡಿಯನ್ನು ಮಧ್ಯಪಥದಲ್ಲಿ ನಿಲ್ಲಿಸಿ 2 ಸೀಳುಗಳಾಗಿ ಮಾಡಿದನು. ಶತ್ರುತಾಪಕನಾದ ಪ್ರಭದ್ರಕನನ್ನು ಆಕ್ರಮಿಸಿ ನೆಲಕಚ್ಚುವಂತೆ ಮಾಡಿ ದೃಪದನ ಪರಿವಾರವನ್ನು ನಿರ್ಮೂಲ ಮಾಡಿದನು. ಪಾಂಡವ ಯೋಧರಿಗೆ ಭಯಾನಕವಾದ ಕಾಲರಾತ್ರಿಯ ದರ್ಶನವಾಯಿತು. ನಿದ್ರೆ ಹೋದವರನ್ನು, ನಿರಾಯುಧರನ್ನು, ಶರಣಾಗಿ ಪ್ರಾಣಭಿಕ್ಷೆಯನ್ನು ಯಾಚಿಸಿದವರನ್ನು, ಬಿಚ್ಚಿದ ತಲೆಗೂದಲಿನಿಂದ ಓಡುವವರನ್ನು ಹತ್ಯೆಗೈಯಬಾರದಾದರೂ ಕರುಣೆ ಇಲ್ಲದೆ ಧರ್ಮಾಧರ್ಮದ ವಿವೇಚನೆಯನ್ನು ಮಾಡದೆ ದ್ರೋಣಸುತನು ಸಂಹರಿಸಿದನು. ಕ್ಷುದ್ರ ಕರ್ಮ ಪ್ರವರ್ತಕನಾಗಿ ಅಶ್ವತ್ಥಾಮನು ಅನೇಕ ಶಿಬಿರಗಳಿಗೆ ಬೆಂಕಿಯಿಟ್ಟು ಯೋಧರನ್ನು ನಿರ್ನಾಮಗೈದನು. ತಪ್ಪಿಸಿ ಕಾಲಿಗೆ ಬುದ್ಧಿ ಹೇಳಿದವರನ್ನು ಇರಿದನು. ಹೀಗೆ ಸಹಿಸಲಸದಳವಾದ ಅಮಾನುಷ ಕೃತ್ಯವನ್ನು ಗೈದು ಅಶ್ವತ್ಥಾಮನು ಕೃತವರ್ಮರಲ್ಲಿಗೆ ಬಂದನು. ಎಲ್ಲ ಪಾಂಚಾಲರನ್ನು, ದ್ರೌಪದಿಯ ಮಕ್ಕಳನ್ನು, ಸೋಮಕ, ಶಿಖಂಡಿಯನ್ನು, ಮತ್ಸ್ಯ ಸೈನ್ಯವನ್ನು ಕೊಲೆಗೈದಿರುವುದನ್ನು ಹೆಗ್ಗಳಿಕೆಯಿಂದ ನಿರೂಪಿಸಿದನು. ಆ 3 ಕೃತಕೃತ್ಯರಾದ ಎನ್ನುವ ಭಾವದಿಂದ ಸಾಯದೆ ಉಳಿದಿದ್ದ ದುರ್ಯೋಧನನಿಗೆ ತಿಳಿಸಬೇಕೆನ್ನುವ ಉತ್ಸುಕತೆಯಿಂದ ಆ ಕಡೆಗೆ ಧಾವಿಸಿದರು. ಮುಂದಿನ ವಿಷಯ ಸುಯೋಧನನ ಅಂತಿಮ ದರ್ಶನ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.